ಬೆಂಬಲಕ್ಕೆ ನಿಂತವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟಾರ್ಗೆಟ್ ಮಾಡಿ ಕಿರುಕುಳವನ್ನ ನೀಡ್ತಿದ್ದಾರೆ. ಇದು ಸರಿಯಲ್ಲ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೆಸ್ ಮೀಟ್ ಮಾಡಿರುವಂತಹ ಸುಮಲತಾ ಅಂಬರೀಶ್ ಅವರು ನನ್ನ ಬೆಂಬಲಕ್ಕೆ ಇದ್ದಂತವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳ ನೀಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಅವರು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ವಿಷಯವನ್ನ ನಾನು ಪೊಲೀಸರ ಗಮನಕ್ಕೆ ತಂದಿದ್ದೇನೆ. ಸಿಎಂ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಎಂಬ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ದಾರೆ. ಇದು ಯಾವ ರೀತಿ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಇದು ಎಚ್ಚರಿಕೆ ಅನ್ನೋದನ್ನ ಬಹಿರಂಗಪಡಿಸಬೇಕು. ಈ ಚುನಾವಣೆಯಿಂದ ಕೆಲವರ ಸ್ವಭಾವ ಜನರಿಗೆ ಗೊತ್ತಾಗಿದೆ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಚುನಾವಣೆ ಬೆಟ್ಟಿಂಗ್ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಯಾರು ಕೂಡ ಬೆಟ್ಟಿಂಗ್ ಕಟ್ಟುವ ರಿಸ್ಕ್ ಅನ್ನ ತಗೊಳ್ಬೇಡಿ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ನನ್ನ ಬೆಂಬಲಕ್ಕೆ ನಿಂತಿದ್ರೋ ಈ ಚುನಾವಣೆಯಲ್ಲಿ ಅವ್ರನ್ನ ಸ್ವಲ್ಪ ಟಾರ್ಗೆಟ್ ಮಾಡಿ ಹ್ಯಾರಾಸ್ಮೆಂಟ್ ಅನ್ನೋದು ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ನನಗೆ ಸಿಕ್ಕಿದೆ. ನಾನು ತುಂಬ ಇದು ಸೀರಿಯಸ್ ಆಗಿ ತಗೊಳ್ಳುವಂಥ ವಿಷಯ. ಯಾಕೆಂದರೆ ಚುನಾವಣೆ ಮುಗೀತು, ಇನ್ನೇನು ಸ್ವಲ್ಪ ಮಂಡ್ಯದಲ್ಲಿ ವಾತಾವರಣ ಈಗ ಸುಧಾರಿಸ್ಕೊಂಡು ಒಂದಷ್ಟು ಆರೋಗ್ಯಕರವಾದ ವಾತಾವರಣನ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಮನವಿ ಮಾಡ್ಕೋತೀನಿ, ಈ ಥರ ದಯವಿಟ್ಟು ಯಾರನ್ನೂ ಟಾರ್ಗೆಟ್ ಮಾಡೋ ಒಂದು ಕೆಲಸನ ಅಧಿಕಾರದಲ್ಲಿ ಇದ್ದವರೋ ಬೇರೆಯವರು ಪಕ್ಷದಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತರೇ ಆಗಲಿ ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ನಾನು ಖಂಡಿತ ಈ ಒಂದು ವಿಷಯವನ್ನು ನಾನು ಇಲ್ಲಿ SP ಅವ್ರಿಗೆ ತಿಳಿಸ್ತೀನಿ. ಈ ಒಂದು ಟಾರ್ಗೆಟಿಂಗ್ ನಡೀತಾ ಇದೆ, ಹ್ಯಾರಾಸ್ಮೆಂಟ್ ನಡೀತಾ ಇದೆ, ಇದು ನಡಿಬಾರದು, ಇದು ಸರಿ ಅಲ್ಲ ಅನ್ನೋದು ನಾನು ಅವ್ರಿಗೆ ತಿಳಿಸಿ ಖಂಡಿತ ಅವ್ರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗಬೇಕು. ಯಾಕಂದರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್, ಅದು ಏನೋ ಬೆದರಿಕೆನಾ ಇದು ಅನ್ನೋದು ನಮಗೆ ಅದರ ಒಂದು ಮೀನಿಂಗ್ನ ಅವ್ರು ಸ್ವಲ್ಪ ಬಿಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಂದರೆ ಯಾವ ರೀತಿ ಅವ್ರು ಹೇಳಿದ್ರು ಮಂಡ್ಯದಲ್ಲಿ ಆ್ಯಂಡ್ ಬೇರೆ ಪ್ಲೇಸಸಲ್ಲೂ ತುಂಬ ಬೆಟ್ಟಿಂಗ್ ಅನ್ನೋದು ಒಂದು ನಡೀತಾ ಇದೆ. ಒಂದು ತುಂಬ ಹೈ ಸ್ಟೇಕ್ಸು, ಅವರವರ ಆಸ್ತಿ, ಜಮೀನು, ಗಾಡಿ, ಹಸು ಗಿಸು ಎಲ್ಲ ಇಟ್ಟವರು ಒಂದು ರಿಸ್ಕ್ ತಗೊಂಡು ಬೆಟ್ಟಿಂಗ್ ಮಾಡ್ತಿದ್ದಾರೆ. ನಾನು ನಿಮ್ಮ ಈ ಒಂದು ಸಭೆ ಮೂಲಕ ನಾನು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದ್ದರಿಂದ ಯಾರು ಈ ರಿಸ್ಕ್ ತಗೊಳ್ಳಬಾರ್ದು. ನಮ್ಮಿಂದ ಯಾರಿಗೆ